ಒಂದು ಕಾಲಘಟ್ಟದಲ್ಲಿ ಕನ್ನಡದಲ್ಲಿ ಕಾಡು ಮತ್ತು ಕಾಡಿನ ಸುತ್ತಲೂ ಒಂದಷ್ಟು ಸಿನಿಮಾಗಳು ಸೃಷ್ಟಿಯಾಗಿದ್ವು. ಒಂದೊಳ್ಳೆ ದಾಖಲೆಯ ಮಟ್ಟದಲ್ಲಿ ಸಿನಿಮಾಗಳು ರಿಲೀಸ್ ಆಗಿ ಅದೇ ತಕ್ಕನಾಗೆ ಗೆಲುವನ್ನು ಕೂಡ ಸಾಧಿಸಿದ್ವು. ಎಲ್ಲೋ ಒಂದು ಕಡೆ ಅದೆಲ್ಲವೂ ಮರೆಯಾಗ್ತಿರೋ ಸಂದರ್ಭದಲ್ಲಿ ಈಗ ಕರಿಕಾಡ ಅಂತ ಒಂದು ಸಿನಿಮಾ ಬಂದಿದೆ. ಸಿನಿಮಾದ ಟ್ರೈಲರ್ ಮತ್ತು ಟೀಸರ್ ಒಂದೊಳ್ಳೆ ರೆಸ್ಪಾನ್ಸನ್ನು ಪಡ್ಕೊಂಡಿರುವಂಥದ್ದು. ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಸಿನಿಮಾದ ನಾಯಕ ಕಾಡ ನಟರಾಜ್ ಅವರು ನಮ್ಮ ಜೊತೆ ಇದ್ದರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್ ಮೊದಲೇ ಹೇಳಿದಾಗೆ ಅಂದರೆ ಕಾಡು ಕಾಡಿನ ಸುತ್ತಲೂ ಅಂದಾಗ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳಿದೆ. ಗಂಧದ ಗುಡಿ ಇದೆ, ಕಾಡಿನ ರಾಜ ಇದೆ. ಅದೆಲ್ಲೋ ಒಂದು ಕಡೆ ಆ ಥರದೊಂದು ದೊಡ್ಡ ಮಟ್ಟದ ಇತಿಹಾಸ ಸೃಷ್ಟಿ ಮಾಡಿದಂಥ ಸಿನಿಮಾಗಳಿದೆ. ಇತ್ತೀಚೆಗೆಲ್ಲೋ ಕಮ್ಮಿ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಕರಿಕಾಡ ಒಂದು ಏನು ಟೀಸರ್ ಮತ್ತು ಟ್ರೇಲರ್ ಬಿಟ್ಟಿರೋ ಒಂದೊಳ್ಳೆ ಹೋಪ್ ಸೃಷ್ಟಿ ಮಾಡಿದೆ. ಒಂದೊಳ್ಳೆ ಅದ್ಭುತವಾದ ಒಂದು ಕಾಡಿನ ಸಂಬಂಧಪಟ್ಟಂಥ ಒಂದಷ್ಟು ಸಿನಿಮಾಗಳನ್ನು ಕಂಟೆಂಟನ್ನು ನೀವು ಕೊಡ್ತಾ ಇರಿ ಅಂತ ಎಷ್ಟು ಖುಷಿ ಇದೆ ಅಂತ. ತುಂಬ ಖುಷಿ ಇದೆ. ಅದು ಟೀಸರ್ ನಾವು ನೋಡಿದಾಗ ರೆಸ್ಪಾನ್ಸ್ ದ ವೇ ವಿ ಗಾಟ್ ಇಟ್ ಅಲ್ಲ, ವಿ ಆರ್ ವೆರಿ ಹ್ಯಾಪಿ. ತುಂಬ ಪಾಸಿಟಿವ್ ರೆಸ್ಪಾನ್ಸ್ ವಿ ಹವ್ ಗಾಟ್ ಇಟ್ ಫ್ರಮ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು ಆ್ಯಂಡ್ ಅದರ್ ರೀಜನ್ಸ್. ಎಸ್, ನಮಗೆ ಅಂದರೆ ನಮ್ಮ ನೇಟಿವಿಟಿ, ನಮ್ಮ ಮಣ್ಣಿನ ಕಥೆನ ಹೇಳಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು. ಯಾವುದೋ ಕತೆ ಗೊತ್ತಿಲ್ಲದೇ ಸುಮ್ಮನೆ ಯಾರೋ ಬರೆದಿದ್ದನ್ನು ಮಾಡೋದಕ್ಕಿಂತ ನಮ್ಮ ಸುತ್ತಮುತ್ತ ನಡೆದಿರೋದು, ಕಣ್ಣಾರೆ ನೋಡಿರೋದು, ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ದೇಶಾದ್ಯಂತ ನಮಗೆ ತೋರಿಸ್ಬೇಕನ್ನೋದು ನಮ್ಮದು ಉದ್ದೇಶ. ಆವಾಗನೇ ಅದಕ್ಕೆ ಒಂದು ಸ್ವಂತಿಕೆ ಅಂತ ಇರುತ್ತೆ, ಒಂದು ಮಣ್ಣಿನ ಗುಣ ಬರುತ್ತೆ. ಅದನ್ನು ಆಡಿಯನ್ಸಿಗೆ ಕನ್ವಿನ್ಸ್ ಮಾಡೋದು ನಮಗೆ ತುಂಬ ಈಸಿ ಆಗುತ್ತೆ. ಆಮೇಲೆ ಎಂಟರ್ಟೈನ್ಮೆಂಟು ಚೆನ್ನಾಗಿರುತ್ತೆ. ಅದ್ರ ಮೇಲೇ ನಮ್ಮ ಕನ್ನಡದ್ದು ಫಾರೆಸ್ಟ್ದು, ಆಮೇಲೆ ನಾನು ನೋಡಿರೋ ಕತೆ, ಹಂಟಿಂಗ್ ರಿಲೇಟೆಡ್ ಸಿಚುವೇಶನ್ಸ್ಗಳು, ಇದೆಲ್ಲ ಸೇರಿನೇ ಒಂದು ಬ್ಯೂಟಿಫುಲ್ ಅಡ್ವೆಂಚರಸ್ ಆಗಿ ಕಂಪೋಸ್ ಮಾಡಿರೋಂಥ ಒಂದು ಸ್ಟೋರಿ ಇದು. ಚೆನ್ನಾಗಿದೆ ಸರ್. ಆರಂಭದಲ್ಲಿ ಸಿನಿಮಾ ಮೇಲೆ ಕ್ಯೂರಿಯಾಸಿಟಿ ಬರೋ ಕಾರಣ ಆಗಿರೋದು ಸಿನಿಮಾದ ಟೈಟಲ್ ಕರಿಕಾಡ, ಏನದ ಅರ್ಥ ಅಂತ. ಕರಿಕಾಡ ಕರೆಕ್ಟ್. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾವು ಮೊದಲಿಗೆ ಬೇರೆ ಒಂದು ಟೈಟಲ್ ಇಟ್ಟಿದ್ವಿ. ಅದು ಯಾಕೋ ನಮಗೆ ಶೂಟಿಂಗ್ ಮಾಡುವಾಗೆಲ್ಲ ಬೇರೆ ಒಂದು ಟೈಟಲ್ ಇತ್ತು. ಅದು ನಮಗೆ ಯಾಕೋ ಲಾಸ್ಟಿಗೆ ಬರುವಾಗ ಅದು ಸೂಟ್ ಆಗಲ್ಲ, ಇನ್ನೂ ಪವರ್ಫುಲ್ ಆಗಿರ್ಬೇಕು ಅನ್ನೋದಾಯಿತು. ಯಾಕಂದರೆ ಇರೋದು ಕ್ಯಾರೆಕ್ಟರ್ ಕಾಡ ಅಂತ ಇತ್ತು ನಮ್ಮ ಹತ್ರ. ಅದನ್ನೇ ನಾವು ಹಿಡ್ಕೋಬೋದು ಅಂತಲೂ ಇತ್ತು. ಬಟ್ ಎಸ್, ಇನ್ನು ಹಿಂದೆ ಇಲ್ಲ ಮುಂದೆ ಏನಾದರೂ ಒಂದು ಸೇರಿಸ್ಕೋಬೇಕು, ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ಮೋರ್ ಪವರ್ಫುಲ್ ಅನ್ನೋದು ನಮ್ಮದು ಥಾಟ್ ಆಗೈತೆ ಎಲ್ಲರದ್ದು. ದೆನ್ ನಾವು ಮತ್ತು ನಮ್ಮ ಡೈರೆಕ್ಟರ್ ಗಿಲ್ಲಿ ವೆಂಕಟೇಶ್ ಅಂತ, ಆಮೇಲೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ದಿವಾಕರ್ ಅಂತ, ನಾವೆಲ್ಲ ಡಿಸ್ಕಸ್ ಮಾಡ್ತಾ ಐ ಥಿಂಕ್ ಒಂದು 6 months ತೊಗೊಂಡಿದ್ವಿ. ಟೈಟಲ್ ಹೆಂಗೆ ಹಾಕಬೇಕು, ಹಿಂಗೆ ಹುಡುಕಬೇಕು, ಅದು ಮುಂದೆ ಹಾಕಿದ್ರೆ ಚೆನ್ನಾಗಿರುತ್ತಾ, ಹಿಂದೆ ಹಾಕಿದ್ರೆ ಚೆನ್ನಾಗಿರುತ್ತಾ. ಅದೇನೂ ಆಗಿಲ್ಲ. ದೆನ್ ನಾವೇನು ಮಾಡಿದ್ವಿ, ಚೆನ್ನಾಗಿ ಒಂಚೂರು ಪವರ್ಫುಲ್ ಆಗಿರಲಿ, ನಾನು ಹೆಂಗಿದ್ರು ನೋಡೋಕೆ ಕರ್ರಗಿದ್ದೀನಲ್ವಾ, ಕರಿ ಅಂತ ಇಟ್ಬಿಡೋಣ, ಕರಿ ಕಾಡ ಅಂತ ಆಗ್ಬಿಡುತ್ತೆ ಅನ್ನೋದಾಯಿತು. ಯಾಕಂದರೆ ಕಾಡ ಅನ್ನೋದು ನನ್ನ ಚೈಲ್ಡ್ಹುಡ್ ನೇಮು. ನನಗೆ ಊರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇಟ್ಟಿದ್ದಂಥ ಊರು ಹೆಸರು. ಕರಿ ಅಂತ ಇಟ್ಟರೆ ಕರ್ರಗಿದಾನೆ ಕಾಡ ಅನ್ನೋ ಒಂದು ಇದಿತ್ತು. ಆವಾಗ ನಮ್ಮ ಡೈರೆಕ್ಟರ್ ಏನು ಮಾಡಿದ್ರು, ಅದನ್ನು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕರಿ ಅಂದರೆ ಬೇರೆ ಮೀನಿಂಗ್ ಏನಿದೆ, ಅದು ಇನ್ಡೆಪ್ತ್ ಹುಡುಕ್ತಾ ಹೋದಾಗ ಗೊತ್ತಾಗಿದೆ ನಮಗೆ. ಕರಿ ಅಂದರೆ ಒಂದು ಆನೆ ಅಂತ. ಆನೆ ಪ್ರಾಣಿಗಳಲ್ಲೆಲ್ಲ ಒಂದು ಪವರ್ಫುಲ್ ಅನಿಮಲ್ ಅಲ್ವಾ. ಇದು ಇನ್ನೂ ನಮಗೆ ಪ್ಲಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಕರಿ ಅಂತ ಇಟ್ವಿ. ಎಸ್, ಅಂದರೆ ಕಾಡ ಈಸ್ ಲೈಕ್ ಎಲಿಫೆಂಟ್ ಅಂತ. ಎಲಿಫೆಂಟ್ ಅಷ್ಟು ಪವರ್ಫುಲ್ ಇದ್ದಾನೇನೋ ಒಂದು ಇದು ಥಾಟ್. ಅದನ್ನು ನಾವು ಫೈನಲ್ ಟೈಟಲ್ ಆಗಿ ಇಟ್ಕೊಂಡ್ವಿ. ನಾವು ಅದು ಕರಿಕಾಡ ಟೈಟಲ್ ಅನ್ನೋದು ಎಲ್ಲರಿಗೂ ಫೇವ್ರೇಟ್ ಆಗ್ತಾಯಿದೆ. ಯಾರೇ ಕೇಳಿದ್ರು ಎಸ್, ಇಸ್ ವೆರಿ ಯೂನಿಕ್ ಆ್ಯಂಡ್ ಸೌಂಡಿಂಗ್ ವೆರಿ ವೆಲ್ ಅಂತ. ಹಾಗಾಗಿ ಈ ಥರ ಉಟ್ಕೊಂಡಿದ್ದೆ ಸ್ಟೋರಿ ಅದು. ಆರಂಭದಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರೆ, ಅಂದರೆ ನಾನು ನೋಡಿದಂಥ ಕತೆ ಅಂತ ಹೇಳಿದ್ರೆ, ಹಿನ್ನೆಲೆ ಏನು ನಟರಾಜ್ ಅವ್ರದ್ದು? ಕಾಡ ಅನ್ನೋ ಟೈಟ್ಲಲ್ಲೇ ಒಂದು ಅರ್ಥ ಇದೆ ಅಂತಂದರೆ, ಕಾಡಿನ ಸುತ್ತಮುತ್ತ ಇದ್ದಂಥ ಅಂದರೆ ಬೆಳೆದಂಥ ಪರಿಸರ ಇತ್ತ ನಿಮ್ಮದು, ಹೇಗೆ ಅಂತ? ಕರೆಕ್ಟ್. ನಮ್ಮ ವಿಲೇಜು ಸರಪನಹಳ್ಳಿ ಅಂತ ಹೇಳ್ಬಿಟ್ಟು, ನಮ್ಮದೆಲ್ಲ ಎಲ್ಲ ಅಗ್ರಿಕಲ್ಚರಲ್ ಬ್ಯಾಕ್ಗ್ರೌಂಡೇ. ನಾವು ಸ್ಕೂಲಿಗೆ ಹೋಗ್ತಿದ್ದು ಎಲ್ಲ ವಿಲೇಜಲ್ಲೇ ಹೋಗ್ತಾ ಇದ್ದಿದ್ದು. ಆಮೇಲೆ ಊರು ಬಿಟ್ಟರೆ ಫುಲ್ ಫಾರೆಸ್ಟೇ, ವೆಸ್ಟರ್ನ್ ಘಾಟ್ ಸ್ಟಾರ್ಟ್ ಆಗುತ್ತೆ ನಮ್ಮದು. ಇಸ ಬಯಲುಸೀಮೆ, ಅರೆ ಮಲೆನಾಡು ಅಂತ ಕರಿತಾವೆ. ಮಲೆನಾಡು ಪ್ಲಸ್ ಒಂದು 2-3 ಕಿಲೋಮೀಟ್ರ್ ಆ ಕಡೆ ಗುಡ್ಡ ದಾಟಿದ್ರೆ ಫುಲ್ ಮಲೆನಾಡು ಸ್ಟಾರ್ಟ್ ಆಗಿಬಿಡುತ್ತೆ, ಕಾಫಿ ಎಸ್ಟೇಟೆಲ್ಲ. ಫಾರೆಸ್ಟ್ ಎಲ್ಲ ಸುತ್ತುವರೆದಿದ್ದೇನೆ ಅಲ್ಲಿ. ಅವಾಗೇನಂದರೆ ಈ ಮಲೆನಾಡು ಇದೆಯಲ್ಲ, ಅಲ್ಲಿಂದ ಒಂದು 8ರಿಂದ 10 ಜೀಪ್ಗಳು ಹಾಕೊಳ್ಳೋದು. 1980s 90sಲ್ಲೆಲ್ಲ ಜೀಪ್ಗಳು ಹಾಕೊಂಬಿಟ್ಟು ಎಲ್ಲ ಟೋಟಲ್ ಗನ್ಸ್ ಎಲ್ಲ ಇಟ್ಕೊಂಡು ಹಂಟಿಂಗ್ ಮಾಡೋಕ್ಕೆ ಬರೋದು. ವೈಲ್ಡ್ ಬೋರ್ನೆಲ್ಲ ಹಂಟ್ ಮಾಡೋದು. ಯಾಕೆಂದರೆ ಅದು ಬೆಳೆನೆಲ್ಲ ಬಂದುಬಿಟ್ಟು ಹಾಳು ಮಾಡೋದು, ಕಬ್ಬನ್ನೆಲ್ಲ ಮುರಿಯೋದು, ಏನೇ ಬೆಳೆ ಹಾಕಿದ್ರೂ ಅದು ಅರ್ಧ ನಾಶ ಮಾಡಿಬಿಡೋದು. ಅದನ್ನು ಹಂಟ್ ಮಾಡೋಕ್ಕೆ ಆ ಕಡೆಯಿಂದ ಬರೋರು, ಅಲ್ಲೂ ಲೋಕಲ್ ಪೀಪಲ್ ಇರೋರು. ನಾವು ವಿ ಟು ಸಿ ದಟ್ ಹೆಂಗೆ ಹಂಟ್ ಮಾಡ್ತಾರೆ. ಆ ಕ್ಯೂರಿಯಾಸಿಟಿ ಸಖತ್ತಾಗಿರೋದು. ಅವರು ಅಷ್ಟು ಈಸಿ ಅಲ್ಲ, ಹೇಳಿದಷ್ಟು ಹಂಟಿಂಗ್ ಅನ್ನೋದು ಮೂವಿಲಿ ತೋರಿಸೋಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ಅವ್ರು 20ರಿಂದ 30 ಜನ ಗನ್ ಇಟ್ಕೊಂಡು ನಿಂತ್ರೂ ಒಂದು ಹಂದಿ ಹೊಡಿಯೋಕೆ ಆಗ್ತಾ ಇರಲಿಲ್ಲ. ಅಷ್ಟು ಈಸಿ ಇರ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಇರೋದು. ಅಂದರೆ ಅದನ್ನೆಲ್ಲ ನೋಡಿದ್ದಿತ್ತಲ್ವ, ಆ ವಿಷಯನ ಇಟ್ಕೊಂಡು ರಿಯಲಿಸ್ಟಿಕ್ ಆಗಿರ್ತಕ್ಕಂಥ ಸೀನ್ಗಳನ್ನು ಕೂಡ ಕಂಪೋಸ್ ಮಾಡಿದ್ವಿ. ಅದನ್ನು ಹಾಲಿವುಡ್ ಸ್ಟೈಲಲ್ಲಿ ಸ್ವಲ್ಪ ಕಂಪೋಸಿಷನ್ ಆಗಿದೆ. ನೀವು ಟೀಸರಲ್ಲಿ ನೋಡಿದ್ರೆ ಲಾಸ್ಟ್ ಶಾಟ್ ನೋಡ್ಬೋದು. ಅಂದರೆ ಒಂದು 50 ಫೀಟಿಂದ ಹೀರೋ ಬೀಳೋ ಅಂಥದ್ದು, ಹಂದಿ ಗುದ್ದಿದಾಗ 50 ಫೀಟ್ ಮೇಲಿಂದ ಬೀಳ್ತಕ್ಕಂಥದ್ದು ಒಂದು ಶಾಟ್. ಅದನ್ನು ಆ ಥರ ತೊಗೊಂಡಿದ್ವಿ. ಅಂದರೆ ಇಟ್ಸ್ ನಾಟ್ ಈಸಿ, ಹಂಟಿಂಗ್ ಮಾಡೋದು ಅಷ್ಟು ಈಸಿ ಇಲ್ಲ, ಅದರಿಂದ ಏನೇನು ಆಗುತ್ತೆ. ಆ ಥರ ತೊಗೊಂಡೋಗಿರೋಂಥ ಒಂದು ಸ್ಟೋರಿ. ಈ ಕರಿಕಾಡನ್ನು ಬೇಟೆಗಾರನೇ ಆಗಿದ್ರೆ? ಹೌದು. ಇಸ್ ಅ ಬೇಟೆಗಾರ ಅಂದರೆ ನೆಕ್ಸ್ಟ್ ಲೆವೆಲ್ ಬೇಟೆಗಾರ ಮೂವಿಯಲ್ಲಿ. ಆ ಥರನೇ ಕ್ಯಾರೆಕ್ಟರೈಸೇಷನ್ನು.
ಸರ್ ಈಗ ಕಾಡು ಅಂದ ತಕ್ಷಣ ಒಂದಷ್ಟು ಪಾತ್ರಗಳು ಅಂತ ನೆನಪಾದ್ರೆ ಈಗ ಪುಷ್ಪ ಬರುತ್ತೆ ಅಂದರೆ ಕಾಡಲ್ಲಿರುವಂಥ ಒಂದಷ್ಟು ಅನ್ನೋ ಗಂಧದ ಮರ ಆಗಲಿ ಇದನ್ನೆಲ್ಲ ಕಳಸಾಗಣೆ ಮಾಡುವಂಥ ಆಗಿಲ್ಲ ಈ ಥರದೇ ಒಂದಷ್ಟು ಕಂಟೆಂಟ್ಗಳ ಮಧ್ಯೆ ಕರಿಕಾಡ ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಅಂತ. ಕರಿಕಾಡಂದು ವರ್ಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸ್ಮಗ್ಲಿಂಗ್ ಅದೆಲ್ಲ ಐ ಡೋಂಟ್ ನೋ ದಟ್ ಈಸ್ ದೇರ್ ಪಾರ್ಟ್ ಆಫ್ ಸ್ಟೋರಿ. ನಮ್ಮ ಪಾರ್ಟ್ ಆಫ್ ಸ್ಟೋರಿ ಹೆಂಗಿರುತ್ತೆ ಅಂದರೆ ನಾನು ಹೇಳ್ದಂಗೆ ಇಸ್ ಕಂಪ್ಲೀಟ್ಲಿ ಅಡ್ವೆಂಚರಸ್ ಆಗಿರುತ್ತೆ. ಮ್ಯೂಸಿಕಲಿ ಎಂಟರ್ಟೈನಿಂಗ್. ಸೊ ಇದು ನೀವು 7 ಸಾಂಗ್ಸ್ ಕೇಳಿದ್ರೆ 7 ಸೂಪರ್ ಹಿಟ್ ಆಗೋಂಥ ಸಾಂಗ್ಗಳು. ಸೊ ಹೆಂಗೇನು ಸಿಂಗರ್ಸ್ ಅಂತೆಲ್ಲ ಬಂದಾಗ ವಿ ಪಿ ಅವ್ರು ಆಡಿದ್ದಾರೆ, ಅನುರಾಧ ಭಟ್ ಆಡಿದ್ದಾರೆ, ಆಮೇಲೆ ಬೇಬಿ ಜೀನ್ ಅಂತ ನಮ್ಮ ಮಲಯಾಳಿ ಸಿಂಗರ್ ಅವ್ರು ಆಡಿದ್ದಾರೆ, ಆಮೇಲೆ ಮಧುಬಾಲಕೃಷ್ಣನ್ ಫೇಮಸ್ ಸಿಂಗರ್ ಅವ್ರು ಆಡಿದ್ದಾರೆ, ಆಮೇಲೆ ಸತ್ಯಪ್ರಕಾಶ್ ಅಂತ ಚೆನ್ನೈಯಲ್ಲಿ ಟಿಪ್ಪು ಅವರು. ಸೊ ಈಗ ಎಲ್ಲ ಲ್ಯಾಂಗ್ವೇಜಿಗೂ ಡಿಫ್ರೆಂಟ್ ಪ್ಲೇಸಸ್ಸಿಂದ ಹೌದು ಟೆಕ್ನಿಕಲ್ ಸಿಂಗ್ ಟೀಮ್ ಸಾಕಷ್ಟು ಸ್ಟ್ರಾಂಗ್ ಇದೆ. ಒಂದೊಂದು ಲ್ಯಾಂಗ್ವೇಜಿಗೂ ಆ ಲ್ಯಾಂಗ್ವೇಜ್ ಅವ್ರು ಮಾತ್ರನೇ ಸಿಂಗ್ ಮಾಡ್ತಾ ಇರೋದು. ಸೊ ಆ ಥರ ಆ ಫೀಲ್ ಬೇಕು ಅನ್ನೋದು. ಸೊ ಆ ಥರ ತೊಗೊಂಡೋಗಿರ್ತಕ್ಕಂಥದ್ದು ಸ್ಟೋರಿ. ಸೊ ಇಟ್ಸ್ ನಾಟ್ ಅಬೌಟ್ ಎಸ್ ನೀವು ಪುಷ್ಪ ಬಗ್ಗೆ ಹೇಳ್ತಾ ಇದ್ರಿ. ಇಟ್ಸ್ ನಾಟ್ ಅಟ್ ಆಲ್ ಕಂಪ್ಲೀಟ್ಲಿ ಅಬೌಟ್ ಪುಷ್ಪ. ದಿಸ್ ಸ್ಟೋರಿ ಹ್ಯಾಸ್ ಗಾಟ್ ಇಟ್ಸ್ ಓನ್ ಯೂನಿಕ್ನೆಸ್. ಅದು ಕನ್ನಡ ಮಣ್ಣಿನ ಒಂದು ಸಪ್ರೇಟ್ ಸ್ಟೋರಿ ಇಟ್ ಈಸ್. ಅದನ್ನು ಸ್ಟೋರಿನ ಡೆಫಿನೆಟ್ಲಿ ನೀವು ಟೀಸರ್ ನೋಡಿದಾಗ ಏನಾರು ಅರ್ಥ ಆಯ್ತಾ ನಿಮಗೆ? ಕರೆಕ್ಟ್. ಇಟ್ಸ್ ಅರ್ಥ ಆಗೋದು ತುಂಬ ಕಷ್ಟ. ಈವನ್ ಟ್ರೈಲರ್ ಬಂದ್ರೂ ಕೂಡ ಡೆಫಿನೆಟ್ಲಿ ಆಡಿಯನ್ಸಿಗೆ ಸ್ಟೋರಿನ ಕ್ಯಾಚ್ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳ್ದಂಗೆ ಐ ಥಿಂಕ್ ನಮ್ಮ ಸ್ಟೋರಿ ಹೆಂಗೆ ಅಂದರೆ ನೀವು ಫಸ್ಟ್ 10 ಮಿನಿಟ್ಸ್ ಲಾಸ್ಟ್ 10 ಮಿನಿಟ್ಸ್ ನೋಡಲಿಲ್ಲ ಅಂದರೆ ಮೂವಿ ಅರ್ಥ ಆಗಲ್ಲ. ಸೊ ಆ ಥರ ಇಟ್ಸ್ ವೆರಿ. ಆಮೇಲೆ ಎವ್ರಿ 10 ಮಿನಿಟ್ಸ್ ದೆಲ್ಲ ಸಮಥಿಂಗ್ ಅದೇ ಅರ್ಧ ಅಷ್ಟು ಚೆನ್ನಾಗಿದೆ ಅನ್ನೋ ಒಂದು ಫೀಲ್ ಅದನ್ನು ಕ್ಯಾರಿ ಮಾಡ್ತಾ ಹೋಗ್ತಾರೆ ಸ್ಕ್ರೀನ್ ಪ್ಲೇಯಲ್ಲಿ ನಮ್ಮ ಗಿಲ್ಲಿ ವೆಂಕಟೇಶ್ ಅವರು. ಆಮೇಲೆ ಅದಕ್ಕೆ ಜೊತೆಗೆ ನಮಗೆ ಬಿಗ್ ಬ್ಯಾಂಗ್ ಮ್ಯೂಸಿಕ್ ಕೊಟ್ಟಿರೋದು ಶಶಾಂಕ್ ಶೇಷಗಿರಿ ಮತ್ತು ಅತಿಶಯ್ ಜೈನು. ದೇ ಹ್ಯಾವ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಬಿಕಾಸ್ ಆಫ್ ದಟ್ ಓನ್ಲಿ ಇದು ಟೀಸರ್ ಎಲ್ಲ ಔಟ್ಸ್ಟ್ಯಾಂಡಿಂಗ್ ಆಗಿ ನಿಲ್ತಾ ಇದೆ. ಸರ್ 80s 90s ಕತೆ ಆ ಥರದೊಂದು ಬ್ಯಾಕ್ಡ್ರಾಪಲ್ಲಿ ನಡೆಯುತ್ತೆ ಅಂತಲೇ ರಿಯಲಿಸ್ಟಿಕ್ ಕತೆ ಏನಾದ್ರು ಇದೆಯಾ ಸರ್ ನೀವು ನೋಡಿದಂಥ ನೈಜ ಘಟನೆ ಏನಾದರೂ? ನೈಜ ಅಂದರೆ ಇಲ್ಲ, ಎಕ್ಸಾಕ್ಟಾಗಿ ಇದು ನೈಜ ಫುಲ್ ಅದನ್ನೇ ತೊಗೊಂಡಿಲ್ಲ ನಾವು, ಯಾರ್ದು ಸ್ಟೋರಿ ಅಂತ ತೊಗೊಂಡಿಲ್ಲ. ನಾನೇನು ಕಣ್ಣಲ್ಲಿ ನೋಡಿದ್ದೀನಿ ಸೊ ಅದನ್ನು ಕಂಪೋಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ಅದನ್ನು ಎನಾನ್ಸ್ ಮಾಡಿದ್ದೀವಿ. ಅಂದರೆ ಕಥೆನಲ್ಲಿ ನಿಮ್ಮದು ಸಾಥಿದೆ ಆಗಿರೋ ನೀವು ಇದ್ದೀರಾ ನೋಡಿರೋದೇ ಇರೋದು. ಸೊ ನಾನು ಏನಂದರೆ ಅದೇ ಹೇಳೋದಲ್ಲ, ನನಗೆ ಈ ಮೂವಿ ಸ್ಟೋರಿನ ಮಾಡಿದ್ದೇ ಒಂದು ಇದು. ನನಗೆ ಬೇರೆ ಮೂವಿ ಪ್ರಪೋಸಲ್ ಬರುತ್ತೆ ಗಿಲ್ಲಿ ವೆಂಕಟೇಶಿಂದ. ಅವ್ರು ಹೇಳಿದಾಗ ಅದು ಕಂಪ್ಲೀಟ್ಲಿ ಲವ್ ಸ್ಟೋರಿ ಆಗಿರುತ್ತೆ. ಆಮೇಲೆ ಅವ್ರು ಒಳ್ಳೆ ಸಾಂಗ್ ಮಾಡ್ಕೊಂಡಿದ್ರು, ಚೆನ್ನಾಗಿರೋ ಸಾಂಗ್ಗಳು ಮಾಡಿದ್ರು. ನನಗೆ ಸಾಂಗ್ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಅವ್ರು ಮಾಡಿದ್ದು. ಸೊ ಬಟ್ ಸ್ಟೋರಿ ನನಗೆ ಲವ್ ಸ್ಟೋರಿ ನನಗೆ ಐ ಫೆಲ್ಟ್ ಲೈಕ್ ನನಗೆ ಲವ್ ಸ್ಟೋರಿ ಮಾಡೋಕ್ಕೆಲ್ಲ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ಇಟ್. ನನಗೆ ಅಷ್ಟು ಆಗಲ್ಲ. ಅದು ಮುಂಗಾರು ಮಳೆ ಗಣೇಶ್ ಅವ್ರಿಗೆ ಮಾತ್ರ ಸೀಮಿತ ಆಗ್ಬೋದು, ನನಗೆ ಬೇಡ. ನನಗೆ ಈ ಥರ ಒಂದು ಲೈನ್ ರೆಡಿ ಇದೆ, ನಾವು ನೋಡಿ ಥಿಂಕ್ ಮಾಡಿ ನೀವು ಹೇಳಿ ಅಂತ. ಡೈರೆಕ್ಟರ್ಸ್ ಗೊತ್ತಲ್ಲ, ಅವ್ರದ್ದೇ ಥಾಟ್ ಇರುತ್ತೆ. ಯಾಕೆಂದರೆ ಒಂದು ಸ್ಟೋರಿನ ನಮ್ಮ ಸ್ಟೋರಿನ ಬೇರೆಯವ್ರಿಗೆ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ, ಇಲ್ಲ ಅವ್ರ ಸ್ಟೋರಿನೂ ಅಷ್ಟೇ ತುಂಬ ಕಷ್ಟ. ಅದರಲ್ಲೂ ಒಬ್ಬ ಡೈರೆಕ್ಟ್ರು ಪ್ರೊಡ್ಯೂಸರ್ದು ಇರ್ಬೋದು ಇಲ್ಲ ಬೇರೆಯವ್ರದ್ದು ಸ್ಟೋರಿ ಇರ್ಬೋದು ಅಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಅವ್ರ ಥಾಟ್ಗಳು ಬೇರೆ ಇರುತ್ತೆ, ಇದು ಹೆಂಗೆ ಇದಾಗುತ್ತೆ ಇರುತ್ತೆ. ಬಟ್ ಈ ಹ್ಯಾಸ್ ಟೇಕನ್ ಸಮ್ 1 ವೀಕ್ ಟೈಮ್. ಇದು ಓಕೆ, ಈ ಲೈನ್ ಹಿಂಗಿದೆ, ನಾವು ಹೆಂಗೆ ಡೆವಲಪ್ ಮಾಡ್ಬೋದು ಅಂತ ಕಮ್ ಅಪ್ ವಿತ್ ಅ ಪ್ಲ್ಯಾನ್. ಇದು ಮಾಡ್ಬೋದು, ಹಿಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಆಲ್ಮೋಸ್ಟ್ 70% ನಾವೇನು ಮಾಡ್ಕೊಂಡಿದ್ದು ಹಂಗಿದೆ. ಆಮೇಲೆ ಸಾಂಗ್ಸ್ ಎಲ್ಲ ಬರುತ್ತೆ, ಎಲ್ಲ ಆಡಪ್ ಆಗ್ತಾ ಹೋಗುತ್ತೆ, ಕ್ಲೈಮ್ಯಾಕ್ಸ್ ಹೆಂಗೆ ಮಾಡಬೇಕು ಅಂತ ಬರುತ್ತೆ. ಸೊ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ವೆಲ್ ನೌ. ಸೊ ವಿ ಆರ್ ವೆರಿ ಹ್ಯಾಪಿ.